ದರ್ಶನ್ ಬ್ಯಾರಿಕೇಡ್ಗೆ ಸರ್ಪಗಾವಲನ್ನ ಜೈಲಿನ ಸಿಬ್ಬಂದಿ ಹಾಕಿದ್ದಾರೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಎಲ್ಲಾ ಸೌಲಭ್ಯವನ್ನ ಕೂಡ ಕಟ್ ಮಾಡಲಾಗಿದೆ. ಜೈಲಿನ ಆವರಣದಲ್ಲಿ ಕೂಡ ದರ್ಶನ್ ಓಡಾಡಬೇಕಂದ್ರೆ ಅದಕ್ಕೂ ರೆಸ್ಟ್ರಿಕ್ಷನ್ಸ್ ಇದೆ. ಕುಟುಂಬಸ್ಥರ ಭೇಟಿಗೂ ಕೂಡ ನಿಯಂತ್ರಣವನ್ನ ಜೈಲಿನ ಸಿಬ್ಬಂದಿ ಹೇರಿದ್ದಾರೆ. ಮನಸ್ಸಿಗೆ ಬಂದಾಗ ನೆನೆಸ್ಕೊಂಡಾಗ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ. 15-20 ನಿಮಿಷ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರು ಭೇಟಿ ಮಾಡ್ಬೇಕಂದ್ರೂ 2.5-3 ಗಂಟೆ ಕಾಯ್ಬೇಕು. ಟೋಕನ್ ಸಿಸ್ಟಮ್, ರಿಜಿಸ್ಟರ್ ಸಿಸ್ಟಮ್ ಪ್ರಕಾರ ಬರಬೇಕು. 5 ನಿಮಿಷ ಮಾತ್ರ ಮಾತುಕತೆ ನಡೆಸೋದಕ್ಕೆ ಅವಕಾಶ. ಮೂಟೆಗಟ್ಟಲೆ ಬಟ್ಟೆ ತಂದ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ ಎಲ್ಲಾ ಪಾಯಿಂಟ್ಸು ಕೂಡ ದರ್ಶನ್ರನ್ನ ಟ್ರಿಗರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಫ್ರಸ್ಟ್ರೇಷನ್ ಆಚೆ ಈ ರೂಪದಲ್ಲಿ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕೋರ್ಟ್ನ ತೀರ್ಪುಗಳು ಮನಸ್ಸು ಮಾಡಿದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು, ಅವರನ್ನ ಮಂಡಿ ಉರ್ಸೋದಕ್ಕೆ ಬರುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳ್ಕೊಟ್ಟಂಗೆ ಕಾಣಿಸ್ತಾ ಇದೆ. ಆ ಫ್ರಸ್ಟ್ರೇಷನ್ ಪೀಕ್ ತಲುಪಿದಾಗ ಇಂಥ ಮಾತುಗಳು ದರ್ಶನ್ ಬಾಯಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಮಮತಾ, ಕಳೆದ ಬಾರಿ ಜೈಲಲ್ಲಿ ಅವರಿಗೆ ರಾಜಾತಿಥ್ಯವನ್ನು ಕೊಟ್ಟಂಥ ಪ್ರಕರಣವನ್ನು, ಜಾಮೀನನ್ನು ಕ್ಯಾನ್ಸಲ್ ಮಾಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾಪವನ್ನು ಮಾಡಿತ್ತು. ಅದನ್ನು ಪ್ರಸ್ತಾಪ ಮಾಡಿ ಜೈಲುಗಳಲ್ಲಿ ಹೇಗೆ ಆರೋಪಿಗಳನ್ನು ನೋಡ್ಕೊಳ್ಬೇಕು, ಉಳಿದ ಆರೋಪಿಗಳಿಗೆ ಹೇಗೆ ನೋಡ್ಕೊಳ್ತಾರೋ ಅದೇ ಮಾದರಿಯಲ್ಲಿ ಯಾವ ಹೈಫೈ ಆರೋಪಿಗಳಿದ್ರೂ ಕೂಡ ಅವರಿಗೂ ಕೂಡ ನೋಡ್ಕೊಳ್ಬೇಕು ಅನ್ನುವಂಥ ಆದೇಶವನ್ನು ಮಾಡಿತ್ತು. ಅದು ದೇಶದ ರಾಜ್ಯದ ಎಲ್ಲ ಜೈಲುಗಳಿಗೂ ಕೂಡ ಆದೇಶ ಪ್ರತಿಯನ್ನು ಕಳಿಸಿಕೊಡಿ ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಹಾಗಾಗಿ ಈ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋದ ಮೇಲೆ ಅಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುವಂಥದ್ದು. ಯಾವುದೇ ರೀತಿಯ ಅವರು ಆರಾಮಾಗಿ ಜೈಲಲ್ಲಿ ಓಡಾಟ ಮಾಡಲಿಕ್ಕೂ ಕೂಡ ಬ್ರೇಕ್ ಹಾಕುವಂಥ ಕೆಲಸವನ್ನು ಜೈಲಧಿಕಾರಿಗಳು ಮಾಡಿರುವಂಥದ್ದು. ಆತನ ಭದ್ರತೆಗೆ ನಿಯೋಜನೆ ಮಾಡಿರುವಂಥ ಭದ್ರತಾ ಸಿಬ್ಬಂದಿಗಳಿಗೆ ಬಾಡಿ ವಾರ್ನ್ ಕ್ಯಾಮ್ರಾ ಹಾಕಿ ಕಳಿಸುವಂಥ ಆದೇಶವನ್ನು ಮಾಡಿರುವಂಥದ್ದು. ಪ್ರತಿಯೊಬ್ಬರು ದರ್ಶನ್ ಭದ್ರತಾ ಬ್ಯಾರಿಕ್ನಲ್ಲಿರುವಂಥ ಸಂದರ್ಭದಲ್ಲಿ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ತಾನು ಹೋದಂಥ ಸಂದರ್ಭದಲ್ಲಿ ಆನ್ ಮಾಡ್ಕೊಂಡ್ರೆ ಮತ್ತೆ ಡ್ಯೂಟಿ ಮುಗಿಸೇ ಹೋಗಬೇಕು ಅನ್ನುವಂಥ ಆದೇಶವನ್ನು ಜೈಲು ಅಧಿಕಾರಿಗಳು ಮಾಡಿರುವಂಥ ಸಂದರ್ಭದಲ್ಲಿ ಈ ಬಾರಿ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಅದು 2ನೇ ಬಾರಿ ಪತ್ನಿಯನ್ನು ಭೇಟಿ ಮಾಡಲಿಕ್ಕೂ ಕೂಡ ಸಾಕಷ್ಟು ಬಾರಿ ಉಳಿದ ಆರೋಪಿಗಳ ಪೋಷಕರಿಗೆ ಏನು ಅವಕಾಶ ಇರುತ್ತೋ ಅದೇ ರೀತಿಯಲ್ಲಿ ವಿಜಯಲಕ್ಷ್ಮಿ ಹೋದಂಥ ಸಂದರ್ಭದಲ್ಲೂ ಕೂಡ ಅವಕಾಶ ಕಲ್ಪಿಸುವ ಆದೇಶವನ್ನು ಜೈಲಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ದರ್ಶನ್ಗೆ ಈ ಬಾರಿ ಜೈಲಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ಏನಿದೆ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸಿರುವಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ತಮಗೆ ಆಗುವಂಥ ನರಕ ಯಾತನೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅವರನ್ನು ಎಲ್ಲ ಒಂದು ಕಡೆ ನಮಗೆ ವಿಷ ಕೊಡೋದ್ರ ಮೂಲಕ ಸಾಯಿಸ್ಬಿಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಈ ಪ್ರೊಸೆಷನ್ಗೆ ಒಳಗಾಗಿ ಈ ಮಾತುಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮಮತಾ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಒಟ್ನಲ್ಲಿ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ. ಈ ಅಳಲು ಆದೇಶದ ಮೇಲೆ ಎಫೆಕ್ಟ್ ಆಗುತ್ತಾ, ರಿಫ್ಲೆಕ್ಟ್ ಆಗುತ್ತಾ ಅನ್ನೋದು ಉತ್ತರ ನಮಗೆ ಮಧ್ಯಾಹ್ನ 3 ಗಂಟೆಗೆ ಸಿಗುತ್ತೆ. ಸೆಷನ್ಸ್ ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ.